ನಮಸ್ಕಾರ ರೀ. ಹೊರಗೆ ದಬ ದಬ ಅಂತ ಮಳೆ ಬರ್ತಿರ್ತತಿ. ಇಂಥ ಹೊತ್ತಿನಾಗ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕನ್ನಿಸ್ತತಿ. ಅವಾಗ ನೆನಪಾಗದ ಬಜ್ಜಿ ಬೋಂಡ. ಇವತ್ತಿನ ದಿವ್ಸ ನಾನು ಆಲೂ ಬೋಂಡ ಮಾಡಿ ತೋರ್ಸೇನೆ ನೋಡಿರಿ. ಆಲೂಗಡ್ಡೆ ಆಲ್ರೆಡಿ ಕುದಿಸಿಟ್ಕೊಂಡೇನಿ. ಅದಕ್ಕೊಂದು ಮಸಾಲೆ ಮಾಡೋಣ. ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡೇನಿ. ಖಾರ ಎಷ್ಟು ಬೇಕು ಅಷ್ಟು ಹಾಕೋರಿ. ನಾವು ಮೀಡಿಯಮ್ ಆಗಿ ಮಾಡೋದು ನಾನು, ಯಾಕಂದ್ರೆ ಮಕ್ಕಳು ತಿಂತಿರ್ತಾರೆ. ಅದಕ್ಕೋಸ್ಕರ ಒಂದು ಕಡ್ಡಿ ಕರಿಬೇವು ಹಾಕೀನಿ, ಒಂದಿಷ್ಟು ಕೊತ್ತಂಬರಿ ಹಾಕೀನಿ, ಒಂದು ಅರ್ಧ ಇಂಚು ಶುಂಠಿ ಹಾಕ್ತೀನಿ. ಆಮೇಲೆ 1/4 ಸ್ಪೂನ್ ಜೀರಿಗೆ, ತಟಗೆ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಳೋಣ. ತರಿಯಾಗಿ ಗ್ರೈಂಡ್ ಮಾಡ್ಕೊಳೋಣ. ಟೀ ಜೊತೆಗೆ ಏನಾದರೂ ತಿನ್ಬೇಕಂದಾಗ ಬಿಸಿ ಬಿಸಿದು ಈ ಥರ ಮಾಡ್ಕೊಂಡು ತಿನ್ಬೋದು. ಸೂಪರಾಗಿರ್ತತಿ. ಇವಾಗ ಆಲೂಗಡ್ಡೆ ಕುದಿಸಿಟ್ಕೊಂಡೇನಿ, ಮಸಾಲೆ ಮಾಡಿಟ್ಕೊಂಡೇನಿ. ಈಗ ನೋಡಿರಿ, ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅನ್ನಲಿ. ಒಂದು 4 ಕಾಳು ಉದ್ದಿನಬೇಳೆ, 4 ಕಾಳು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಶೇಂಗಾ ಕಾಳು, ಇವೆಲ್ಲ ಹಾಕಿ ಫ್ರೈ ಮಾಡ್ಕೊಳೋಣ ಎಣ್ಣೆಯೊಳಗೆ. ಆಲೂ ಬೋಂಡ ಅಂದ್ರೆ ಯಾರಿಗೆ ಇಷ್ಟ ಇಲ್ಲರಿ, ಎಲ್ರಿಗೂ ಇಷ್ಟ ಆಗ್ತತಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತವೆ. ಯಾವಾಗಾದರೂ ಒಮ್ಮೆ ಮಾಡ್ಕೊಂಡು ತಿನ್ಬೋದು. ನೋಡಿರಿ, ಇವು ಫ್ರೈ ಆಗಲಿ ಎಣ್ಣೆಯೊಳಗೆ. ಈಗೇನು ಹಸಿಮೆಣ್ಸಿನ್ಕಾಯ್ದು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕಿಬಿಡೋಣ ಇದ್ರಾಗ. ಹಸಿ ಸ್ಮೆಲ್ ಹೋಗಲಿದು, ಚೆಂದಾಗೆ ಫ್ರೈ ಆಗಲಿ. ನೀವು ಈ ಥರ ಬೋಂಡ ಮಾಡ್ಕೊಂಡು ಟೀ ಜೊತೆಗೆ ತಿನ್ನಿರಿ. ಭಾಳ ಇಷ್ಟ ಆಗ್ತವೆ, ಚೆನ್ನಾಗಿ ಆಗಿರ್ತವೆ. ಈಗ ನೋಡಿರಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ ಚಾಪ್ ಮಾಡ್ಕೊಂಡು ಸಣ್ಣಕ್ಕೆ ಈ ಒಗ್ಗರಣೆ ಒಳಗೆ ಹಾಕಾಕತ್ತೀನಿ. ಅದು ಹಸಿ ಸ್ಮೆಲ್ ಹೋಗಲಿ, ಅಲ್ಲಿವರೆಗೆ ಫ್ರೈ ಮಾಡ್ಕೊಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಶಿಣ ಪುಡಿ ತಟಗೆ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಈ ಕುದಿಸಿ ಸಿಪ್ಪಿ ತೆಗೆದು ಇಟ್ಕೊಂಡಂಥ ಆಲೂ ಕೈಯೊಳಗೆ ಮ್ಯಾಶ್ ಮಾಡಿದ್ರಾಗ ಹಾಕಿಬಿಡೋಣ. ಆನಂತರ ಸ್ಪೂನಿಲೆ ಇದ್ರೊಳಗೆ ಚೆಂದಾಗಿ ಒಗ್ಗರಣೆ ಜೊತೆ ಕೂಡಂಗೆ ಮ್ಯಾಶ್ ಮಾಡೋಣ. ಸ್ವಲ್ಪ ಆರಕ್ಕೆ ಬಿಡೋಣ. ಆರಿಸಿಂದ ಲಿಂಬೆಹಣ್ಣಿನ ಸೈಜಿನಷ್ಟು ಗುಂಡ ರೆಡಿ ಮಾಡ್ಕೊಳೋಣ. ಅಲ್ಲಿವರೆಗೆ ಆರೋವರೆಗೆ ಇಲ್ಲಿ ಹಿಟ್ಟು ಕಲಿಸ್ಕೊಳೋಣ. ಒಳ್ಳೆ ಬ್ರ್ಯಾಂಡ್ ಕಡಲೆ ಹಿಟ್ಟು ಇರಬೇಕು ಅಂದ್ರೆ ಟೇಸ್ಟ್ ಆಗೋದು ಇವೆಲ್ಲ. ಈಗ ನೋಡಿರಿ, ಹಿಟ್ಟು ಹಾಕ್ಕೊಂಡೀನಿ, 1-2 ಸ್ಪೂನ್ ಹಿಟ್ಟು ಹಾಕ್ಕೊಂಡೀನಿ, 1/4 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ ಕ್ರಿಸ್ಪಿಯಾಗಿ ಬರಾಕ. ಅದಕ್ಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ, ಸ್ವಲ್ಪ ಖಾರ ಪುಡಿ ಹಾಕೋಣ. ಆನಂತರ ಕಾಸಿದ ಎಣ್ಣೆ ಹಾಕೋಣ, 1 ಟೇಬಲ್ ಸ್ಪೂನು ಕ್ರಿಸ್ಪಿಯಾಗಿ ಬರಾಕ. ಇದನ್ನು ಸ್ಪೂನ್ಲೆ ಮೊದಲು ಕಲಿಸ್ಕೊಂಡು ಆನಂತರ ಕೈಲೇ ಡ್ರೈ ಮಿಕ್ಸ್ ಮಾಡೋಣ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು
ಇದನ್ನು ಹದವಾಗಿ ಕಲಿಸ್ಕೊಳೋನು ಬೋಂಡ ಇದ್ರಾಗ ಆಲೂಗಡ್ಡೆ ಗುಂಡ ಎದ್ದು ಬಿಡಾಕ ನೋಡಿರಿ ಈ ಕನ್ಸಿಸ್ಟೆನ್ಸಿ ಇರಲಿ. ಇವಾಗ ಇದು ಆರಿರ್ತೈತಿ, ಇದಕ್ಕೊಂದು ಅರ್ಧ ಲಿಂಬೆಹಣ್ಣಿನ ರಸ ಹಾಕೋಣ, ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಹಾಕಿದ್ನ ಕಲಸಿ ಲಿಂಬೆಹಣ್ಣಿನ ಸೈಜ್ನಷ್ಟು ಗುಂಡ ಮಾಡಿಟ್ಕೊಳೋಣ. ಇಷ್ಟು ಈಜಿ ಆಕೈತಿ ಕರಿಯಾಕ ಹಿಟ್ಟಿನಾಗ ಅದ್ದಿ. ಬೀಜ ಬೆತ್ತಲ್ಲಿ ಒಂದು ತೆಗೆದೆ ಇದನ್ನೆಲ್ಲ ಚೆಂದ ಕಲಿಸ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡಿಟ್ಕೊಳ್ಳೋಣ. ನೋಡಿರಿ ಎಣ್ಣೆ ಆಲ್ರೆಡಿ ಕಾದತೀಗ ಹಿಟ್ಟಿನೊಳಗೆ ಒಂದೊಂದು ಗುಂಡ ಅದ್ದದ್ದಿ ಬಿಡ. ಸೂಪರಾಗಿ ಬಂದವು ನೋಡಿರಿ ಬೋಂಡ, ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿದ್ದವು. ಎಲ್ಲರೂ ಇಷ್ಟಪಟ್ಟು ತಿಂದರು ಮನೆಯೊಳಗೆ. ನೀವು ಒಂದು ಸಲ ಟ್ರೈ ಮಾಡಿರಿ, ಟೀ ಜೊತೆಗೆ ತಿನ್ನಿರಿ. ಹೆಂಗೆ ಬಂದಿದ್ವು ಅಂತ ಕಮೆಂಟ್ನಾಗ ತಿಳಿಸ್ರಿ. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ, ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲಿಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲಿಗೆ ಬೇಕು. ಇಲ್ಲೇ 4 ಬೋಂಡ ಬಿಟ್ಟೇನೆ ನೋಡಿರಿ. ಚೆಂದಾಗಿ ಇವನ್ನ ತಿರುಗಿಸಿ ಹಾಕಿ ಬೇಯಿಸ್ಕೋಬೇಕು. ಮೀಡಿಯಮ್ಗಿಂತ ಕಡಿಮೆ ಉರಿ ಇರಲಿ. ಕಲರ್ ಚೇಂಜ್ ಆಗಬೇಕು, ಈ ಥರ ಚೆಂದ ಬೇಯಬೇಕು ಅಂದ್ರೆ ರುಚಿ ಬರೋದು. ನೋಡಿರಿ ಏನು ಸೂಪರಾಗಿ ಬಂದವು. ಒಳ್ಳೆ ಕಲರು, ಒಳ್ಳೆ ಟೇಸ್ಟು. ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇವಾಗ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗುತ್ತೇನಂತ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.